ನಮಸ್ಕಾರ ವೀಕ್ಷಕರೇ. ಈ ಬೆಂಗಳೂರು ಪೆರಿಫೆರಲ್ ರಿಂಗ್ ರಸ್ತೆ ಏನು, ಇದರ ಮಾಹಿತಿ, ಯಾಕೆ ಇದನ್ನು ಮಾಡ್ತಾ ಇದ್ದಾರೆ, ಎಲ್ಲಿಂದ ಎಲ್ಲಿಗೆ ಇದನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ, ಇದರ ಉದ್ದೇಶ ಏನು, ಇದರ ವೆಚ್ಚ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. 74 ಕಿಲೋಮೀಟರ್ ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡ್ ಯೋಜನೆ ಅಥವಾ BDA ಬೆಂಗಳೂರು ಬಿಸಿನೆಸ್ ಕಾರಿಡಾರ್ BBR ಅನುಮೋದಿತ 8 ಪಥಗಳ ಪ್ರವೇಶ ನಿಯಂತ್ರಿತ ಎಕ್ಸ್ಪ್ರೆಸ್ ವೇ ಆಗಿದೆ. ಕರ್ನಾಟಕದಲ್ಲಿ ತುಮಕೂರು ಮತ್ತು ಹೊಸೂರು ರಸ್ತೆಗಳನ್ನು ಹೆಸರುಘಟ್ಟ ರಸ್ತೆ, ದೊಡ್ಡಬಳ್ಳಾಪುರ ರಸ್ತೆ, ಬಳ್ಳಾರಿ ರಸ್ತೆ, ಹೆಣ್ಣೂರು ರಸ್ತೆ, ಹಳೆ ಮದ್ರಾಸ್ ರಸ್ತೆ, ಹೊಸಕೋಟೆ ರಸ್ತೆ ಮತ್ತು ಸರ್ಜಾಪುರ ರಸ್ತೆಗಳ ಮೂಲಕ ಸಂಪರ್ಕಿಸುತ್ತದೆ. 100 ಮೀಟರ್ ಅಗಲದ ಈ ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇ ಮತ್ತು ಕಾರ್ಯಾಚರಣೆಯಲ್ಲಿರುವ ನೈಸ್ ಪೆರಿಫೆರಲ್ ರಿಂಗ್ ರಸ್ತೆ ಬೆಂಗಳೂರಿನ ಸುತ್ತಲೂ 116 ಕಿಲೋಮೀಟರ್ ಬೈಪಾಸ್ ಅನ್ನು ರೂಪಿಸುತ್ತದೆ. ಈ ಯೋಜನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರವು ಫೆಬ್ರವರಿ 2022ರಲ್ಲಿ ಸಾರ್ವಜನಿಕವಾಗಿ ಖಾಸಗಿ ಸಹಭಾಗಿತ್ವದ ವಿನ್ಯಾಸ, ನಿರ್ಮಾಣ, ಹಣಕಾಸು, ಕಾರ್ಯಾಚರಣೆ ಮತ್ತು ವರ್ಗಾವಣೆ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಅನುಮೋದಿಸಿತ್ತು. ಜನವರಿ 2024ರಲ್ಲಿ ಈ ಯೋಜನೆಯ ಬೆಂಗಳೂರು ವ್ಯಾಪಾರ ಕಾರಿಡಾರ್ ಅಂದರೆ BCR ಎಂದು ಮರುನಾಮಕರಣ ಮಾಡಲಾಯಿತು. ಟೆಂಡರ್ ಗೆದ್ದಂಥ ರಿಯಾಯಿತಿದಾರರಿಗೆ ಹೆದ್ದಾರಿಯನ್ನು ನಿರ್ಮಿಸಲು ಮತ್ತು ನಿರ್ವಹಿಸಲು 50 ವರ್ಷಗಳ ಗುತ್ತಿಗೆ ಅವಧಿಗೆ ಒಪ್ಪಂದವನ್ನು ನೀಡಲಾಗುವುದು. ನಂತರ ಅದು ಸರ್ಕಾರಕ್ಕೆ ವರ್ಗಾಯಿಸಲಾಗುವುದು. PRR ಯೋಜನೆಯು ಡಿಸೆಂಬರ್ 2027ರ ಗಡುವನ್ನು ಹೊಂದಿದೆ. ಇದರ ವಿವರವಾದ ಯೋಜನಾ ವರದಿ ಸಾರ್ವಜನಿಕವಾಗಿ ಲಭ್ಯವಾಗುವಂತೆ ಮಾಡಲಾಗಿಲ್ಲ. ಹಳ್ಳಿಗಳು, ತೋಟಗಳು ಮತ್ತು ವಸತಿ ಸಂಘಗಳಲ್ಲಿ 2600 ಎಕರೆಗಳಿಗೂ ಹೆಚ್ಚು ಖಾಸಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಭೂಸ್ವಾಧೀನ ಪ್ರಗತಿಯಲ್ಲಿದೆ. ಒಟ್ಟು ಅಂದಾಜು ವೆಚ್ಚ 27,000 ಕೋಟಿಯಾಗಿದೆ. ಯೋಜನೆಯ ಉದ್ದ 73.50 ಕಿಲೋಮೀಟರ್. ಲೇನ್ಗಳು 8 ಲೇನ್ಗಳು, 6 ಸೇವಾ ಲೇನ್ಗಳ ಅಗಲ 3.5 ಮೀಟರ್. ರೋಡ್ 100 ಮೀಟರ್. ವಿನ್ಯಾಸದ ವೇಗ ಗಂಟೆಗೆ 100 ಕಿಲೋಮೀಟರ್. ಸ್ಥಿತಿ ಇದು ಬಿಡ್ಡಿಂಗ್ನ ಮುಖಾಂತರ ಮಾಡಲಾಗ್ತಾ ಇದೆ. ಈ ಒಂದು ಕೆಲಸ ಡಿಸೆಂಬರ್ 2027ರಷ್ಟರಲ್ಲಿ ಮುಗಿಬೇಕು ಅಂತ ಹೇಳಲಾಗಿದೆ. ಇದನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮಾಲೀಕತ್ವದಲ್ಲಿ ಮಾಡಲಾಗ್ತಾ ಇದೆ. ಇದರ ಯೋಜನಾ ಮಾದರಿ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವ, ವಿನ್ಯಾಸ, ನಿರ್ಮಾಣ, ಹಣಕಾಸು, ಕಾರ್ಯಾಚರಣೆ ಮತ್ತು ವರ್ಗಾವಣೆ ಮಾದರಿಯಲ್ಲಿ ಮಾಡಲಾಗ್ತಿದೆ. ಮಾರ್ಗ ನಕ್ಷೆ ಮತ್ತು ವಿನ್ಯಾಸ ಈ ಕೆಳಗಿನ ವಿನ್ಯಾಸದ ಸಂರಚನೆಯನ್ನು ಬಳಸಿಕೊಂಡು PRR ಅನ್ನು ನಿರ್ಮಿಸಲಾಗುತ್ತಿದೆ. ಮುಖ್ಯ ಕ್ಯಾರೇಜ್ ವೇಗಳು 4+4 ಲೇನ್ಗಳು, ಸೇವಾ ಮಾರ್ಗಗಳು 3+3 ಮಾರ್ಗಗಳು, ಸೈಕಲ್ ಮತ್ತು ಪಾದಚಾರಿ ಮಾರ್ಗಗಳು ತಲಾ 2 ಮೀಟರ್. ಎರಡೂ ಬದಿಯಲ್ಲೂ ಕೂಡ BDA ಟೆಂಡರ್ ದಾಖಲೆಗಳಿಂದ ಪಡೆದ ಅಧಿಕೃತ PDF ಮಾರ್ಗನಕ್ಷೆಯನ್ನು ನೀಡಲಾಗಿದೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.